ಹಾಯ್ ಹಲೋ ನಮಸ್ಕಾರ. UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನ ಹೇಳೋಣಾದರೆ ದ್ವಿತೀಯ PUC 100% ಬಹುಮುಖ್ಯವಾದ ಪ್ರಶ್ನೆಗಳು, ವೆರಿ ಇಂಪಾರ್ಟೆಂಟ್ 100% ಪಿಕ್ಸ್. ನಿಮಗೆ ತಿಳಿಸೋದೇನೆಂದರೆ, ಪೂರ್ವಸಿದ್ಧತಾ ಪರೀಕ್ಷೆಗೆ ನೀಲನಕ್ಷೆ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ಸಿದ್ಧಪಡಿಸಿದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳಾಗಿರ್ಬೋದು, 3 ಅಂಕದ ಪ್ರಶ್ನೆಗಳು, ಹಾಗೆ 5 ಅಂಕದ ಪ್ರಶ್ನೆಗಳು, ಇನ್ನಿತರ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸ್ಗಳು ಇಲ್ಲಿದೆ. ವೆರಿ ಇಂಪಾರ್ಟೆಂಟ್, 100% ಪಿಕ್ಸ್ ಅಂತ ಹೇಳ್ತೀವಿ. ಈ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದ್ದ ಪ್ರಶ್ನೆಗಳು ಸಹ ಇರುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿದ್ಯಾರ್ಥಿಗಳಿಗೆ ನಿಮಗೆ ಅನ್ವಯಿಸುವಂತೆ ನಾವು ತೆಗೆದುಕೊಂಡಂತಹ ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು, ಎಲ್ಲ ಪ್ರಶ್ನೆಗಳನ್ನು ಎಲ್ಲ ಎನ್ಯುವಲ್ ಆಗಿರ್ಬೋದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ತೆಗೆದಂಥ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ. ನೀವು ಸರಿಯಾಗಿ ನೋಡ್ಬೋದು, ನಿಮಗೆ ತೋರಿಸ್ತೀವಿ. ಈಗ ನೋಡಿ, ಮೊದಲದಾಗಿ 1 ಅಂಕದ ಪ್ರಶ್ನೆಯಲ್ಲಿ, ರಾವಣನಿಗೆ ಯಾರ ಮೇಲೆ ವೈರಾಗ್ಯ ಮೂಡಿತು? ಹಾಗೆ ಗುರು ಹೇಗೆ ವರ್ತಿಸಬಾರದು? ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಸೀತೆಯನ್ನು ತೃಣಕ್ಕೆ ಸಮಾನವೆಂದು ಏನೆಂದು ಭಾವಿಸಿದಳು? ಹಾಗೆ ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೂಡಿದ್ದು ಇವರ ವಿರುದ್ಧ ಏನೆಂದು ಇಲ್ಲಿ ಪ್ರಶ್ನೆ ಬರುತ್ತೆ. ಇದು ಧ್ವನಿಗಳ ಪಾಠದಲ್ಲಿ ಬರುತ್ತೆ, ಸರಿಯಾಗಿ ನೋಡ್ಕೋಬೋದು ನೀವು. ಹಾಗೆಯೇ ಬಸಲಿಂಗನಿಗೆ ಹುಣ್ಣಾಗಿ ಕಣ್ಣು ಯಾವುದು? ಇದರಿಂದ ಪರಿಮಳವಾಗಿ ಬರುವಂಥ ಅರಿಯುವುದು ಯಾವುದು? ದುರ್ಜನರಂತಹ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ. ಹಾಗೆಯೇ 10ನೇ ಪ್ರಶ್ನೆ, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಕಲಾಂ ಅವರ ಆತ್ಮಚರಿತ್ರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ 1 ಎನಿಮಿಗಳು ಇದು ಯಾವುವು ಅಂತ ಕೇಳ್ತಾರೆ. ಹಾಗೆ ಹಣತೆಯಲ್ಲಿ ಹೊಸದು ಭರ್ತಿಯಾಗುವುದು ಇದು ಯಾವುದು? ಚಿತ್ತವನ್ನು ಇದಕ್ಕೆ ಹೋಲಿಸಿದ್ದಾರೆ. ರಾವಣ ಪ್ರಮದವನಕ್ಕೆ ಹೇಗೆ ಬಂದನು? ಕೃಷ್ಣೇಗೌಡ ರಾಣಿ ಮೊದಲು ಯಾವ ಮಠದಲ್ಲಿತ್ತು? ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈಮನ್ ಹೆಸರೇನು? ಯಾರ ಕೈಯಲ್ಲಿ ವಜ್ರಾಯುಧವಿದ್ದು ಫಲವಿಲ್ಲ? 19ನೇ ಪ್ರಶ್ನೆಯಾದಂತಹ ತತ್ವಜ್ಞಾನವನ್ನು ಕಳೆದವರು ಯಾರು? ದೇವಿ ರಾಜ್ಯ ಒಂದೇ ತೀರುತ್ತದೆ ಎಂಬ ಭರವಸೆಯನ್ನು ಶಿಲುಬೆಗೇರಿದವರು ಯಾರು? ಹಾಗೆ ಮಯತನುಜ ಎಂದರೆ ಯಾರು? ಯಾರ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ? ವೆರಿ ಇಂಪಾರ್ಟೆಂಟ್ ಅಂತ 1 ಅಂಕದ ಪ್ರಶ್ನೆಗಳು ಇವು. ಸರಿಯಾಗಿ ನೀವು ಎಷ್ಟು ಓದಿದರೆ 1 ಅಂಕದ ಪ್ರಶ್ನೆಗಳು ಪಿಕ್ಸ್ ಇದರಲ್ಲೇ ಬರುತ್ತೆ. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೋಗಿತ್ತ ಮೊದಲು 22 ಕ್ವಶನ್ಗಳು 1 ಅಂಕದ ಪ್ರಶ್ನೆಗಳಾಗಿವೆ. ಇವು ಸರಿಯಾಗಿ ಇಷ್ಟು ನೋಡ್ಕೊಂಡ್ರೆ ಸಾಕು, ನೀವು ಪಿಕ್ಸ್ 5 ಅಂಕಗಳನ್ನು ಪಡಿಬೋದು. ಹಾಗೆ ಮುಂದೆ ಇಂಪಾರ್ಟೆಂಟ್ ಆದಂಥ ಬಿಟ್ಟ ಸ್ಥಳಗಳು, ವೆರಿ ಇಂಪಾರ್ಟೆಂಟ್ ಆದಂಥ ಬಿಟ್ಟ ಸ್ಥಳಗಳು ವೆರಿ ಇಂಪಾರ್ಟೆಂಟ್, 100% ಅಂತ ಪಿಕ್ಸ್ ಹೇಳ್ಬೋದು. ಸೆಕೆಂಡ್ PUC ಕನ್ನಡ, ಇದು ವೆರಿ ಇಂಪಾರ್ಟೆಂಟ್ ಅಂತ ಬಿಟ್ಟ ಸ್ಥಳಗಳು ಇಲ್ಲಿ ನಾವು ನಿಮಗೆ ಕೊಟ್ಟಿದ್ದೇವೆ. ಇಲ್ಲಿ ಮೊದಲನೇದಾಗಿ ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು? ಧನಿಗಳು ಹೊಳೆಯ ಎತ್ತಲು ಸೂಚಿಸಿದವರು ಯಾರು? ಶೇಷನು ರಾಮಾಯಣದಲ್ಲಿ ಕಥೆಯನ್ನು ಡ್ಯಾಶಿನಿಗೆ ಹೇಳಿದನು, ಯಾರು ಹೇಳಿದರು ಕಥೆ ಅಂತ ಕೇಳಿದ್ದಾರೆ. ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಉತ್ತರ ಶಾಂಭವಿ. 5ನೇ ಪ್ರಶ್ನೆ, ಹಳ್ಳಿಯ ಚಹಾ ಟೆಲಿಫೋನ್ನ ಹೆಸರೇನು ಅಂತ ಕೇಳಿದ್ದಾರೆ. ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ, ಕಲಿಯುಗದ ಅಮೃತ ಚಹಾ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅದು, ಎಲ್ಲ ಪ್ರಶ್ನೆಗಳು. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ವಿಜ್ಞಾನ ಅಡಿಪಾಯವೇ ಕೊನೆಗೆ ಬಸಲಿಂಗ ಡ್ಯಾಶ್ ಗಳಿಂದ ಮುಕ್ತನಾದ, ಯಾವುದರಿಂದ ಮುಕ್ತನಾದ? ಅದೃಷ್ಟ ಪ್ರಶ್ನೆ ಬಂದಾಗ ಲೇಖಕನಿಗೆ ನೆನಪಾದವರು ಯಾರು ಅಂತ ಕೇಳ್ತಾರೆ, ಅಂದರೆ ಡ್ಯಾಶ್ ಕೊಟ್ಟಿದ್ದಾರೆ, ನೀವು ಬರೀಬೇಕಾಗುತ್ತೆ. ಹಳ್ಳಿಯ ಹೋಟೆಲ್ಗಳಲ್ಲಿ ಡ್ಯಾಶ್ ದೇವತೆಗಳ ದರ್ಶನವಾಗುತ್ತದೆ. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು? ಕನ್ನಡ ಕಸ್ತೂರಿ ಇಲ್ಲವೇ ಎಂದವರು ಯಾರು? ವೆರಿ ಬಿಟ್ಟ ಸ್ಥಳಗಳು, ಇಂಪಾರ್ಟೆಂಟ್ ಅಂತ ಬಿಟ್ಟ ಸ್ಥಳಗಳು.
ಈಗ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಇಷ್ಟು ಪ್ರಶ್ನೆಗಳನ್ನು ನೀವು ಓದ್ಕೋಬೇಕಾಗುತ್ತೆ. 13 ಪ್ರಶ್ನೆಗಳು ಓದ್ಕೊಂಡ್ರೆ ಇದರಲ್ಲಿ 5 ಪ್ರಶ್ನೆಗಳು ಸಹ ಬರುತ್ತೆ. 13 ಪ್ರಶ್ನೆಯಲ್ಲಿ 5 ಪ್ರಶ್ನೆಗಳು ಬಂದರೆ ನೀವು 5ಕ್ಕೆ 5 ಅಂಕಗಳನ್ನ ತಗೋತೀರಾ. ಹಾಗೆ ಉತ್ತರ ಪ್ರಶ್ನೆ ಅವರೇ ಕೊಟ್ಟಿರೋದ್ರಿಂದ ಉತ್ತರಗಳು ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರ್ತಾರೆ, ನೀವು ಸರಿಯಾಗಿ ನೋಡಿ ಬರಬೇಕಾಗುತ್ತೆ. ಹೀಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಅತಿ ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ PUC 2026ರ ಸೆಕೆಂಡ್ PUC ಕನ್ನಡ ಅತಿ ಮುಖ್ಯ 100% ಹೇಳುವಂತಹ ಪ್ರಶ್ನೆಗಳು. ಇವು 2 ಅಂಕದ ಪ್ರಶ್ನೆಗಳು. ಇಲ್ಲಿ ಮೊದಲೇ ಪ್ರಶ್ನೆ ನೋಡೋಣ. ಮೊದಲೇ ಪ್ರಶ್ನೆ, ರಾವಣನು ತನ್ನ ಅಂತಃಪುರ ಸ್ತ್ರೀಯರಲ್ಲಿ ಹೇಗೆ ಸಂತೈಸಿದನು? ಇದು ಮೂರು ವರ್ಷಗಳಿಂದ ಕೇಳುವಂಥ ಪ್ರಶ್ನೆಯಾಗಿದೆ. ಹಾಗೆಯೇ ಮುಂದಿನ ಪ್ರಶ್ನೆ ನೋಡೋಣ. ಹುಷಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಬೇಂದ್ರೆಯವರು ಮಕ್ಕಳಿಗೆ ಹೇಳಲು ಕಾರಣವೇನು? ವೆರಿ ಇಂಪಾರ್ಟೆಂಟ್. ಇದು 3 ವರ್ಷ ಕೇಳಿದ್ದಾರೆ. 4 ಟೈಮ್ ರಿಪೀಟ್ ಅಂದರೆ 3 ಸಲ ಕೇಳಿದ್ದಾರೆ. ಇಲ್ಲಿ 3ನೇ ಪ್ರಶ್ನೆ, ಶಿಲುಬೆಗೇರಿದವರು ಗುಣಗಳು ಇಂದು ಯಾವ ವೇಷ ತಾಳಿವೆ? ಇದು 4ನೇ ಟೈಮ್ಸ್ ಅಂದರೆ ರಿಪೀಟ್ ಕೇಳಿದ್ದಾರೆ, 4 ಸಲ ಕೇಳಿದ್ದಾರೆ ಇದನ್ನು. ಹಾಗೆಯೇ ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಯರ ಬೇಕೆಂದು ಕವಿ ಹೇಳಿದ್ದಾನೆ? ಕವಿ ಯಾವ ರೀತಿ ಹೇಳಿದ್ದಾನೆ ಅಂತ ನೋಡ್ಬೋದು ನೀವು. ಹಾಗೆಯೇ ಧನ ಮತ್ತು ಸುತ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಇದು 2 ವರ್ಷ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ, 2 ಸಲ. ನೀವು ಸರಿಯಾಗಿ ನೋಡ್ಬೋದು. ವೆರಿ ಇಂಪಾರ್ಟೆಂಟ್ ಯಾವ ಅಂತ ಹಾಗೆ ನಿಮಗೆ ತಿಳಿಸ್ತಾ ಇದ್ದೀನಿ, ಯಾವಾಗ ಎಲ್ಲಿ ಯಾವ ರೀತಿ ನಿಮಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಬೆಳಕು ಬೇಟೆಗಾರ ಬರುವ ಬಗೆ ಹೇಗೆ? ಜೀಸಸ್ ಎಲ್ಲಿ ಶಿಲುಬೆಗೇರಿದ್ದಾನೆ? ಕ್ರಿಸ್ಮಸ್ನ ಮನೆಗೆ ಏನೆಂದು ಹೊತ್ತು ತಂದೆವು? ಇನ್ನೊಂದು ಪ್ರಶ್ನೆ ಆದಂಥ, ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು? ಸೀತೆ ತಲ್ಲಣಕ್ಕೆ ಕಾರಣವೇನು? ವೆರಿ ಇಂಪಾರ್ಟೆಂಟ್ 10 ಪ್ರಶ್ನೆಗಳಿವು. ನೀವು 10ಕ್ಕೆ 10 ಭಯಪಟ್ಟು ಹಾಕಿದರೆ ಸಾಕು. ಪ್ರಶ್ನೆ ಉತ್ತರ ನೋಡ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್ 2 ಅಂಕಗಳನ್ನು ನೀವು ಬರೀತೀರಾ. ಈ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಗದ್ಯ ಭಾಗದಲ್ಲಿ ಬರುವಂತಹ ಪ್ರಶ್ನೆಗಳು. ಹಳ್ಳಿಯ ಚಹಾ ಅಂಗಡಿಯಲ್ಲಿ ಹೇಗಿರಬೇಕು? ಹಾಗೆ 2ನೇ ಪ್ರಶ್ನೆ, ಕನ್ನಡದ ಸಮಸ್ಯೆಗಳನ್ನು ಎಲ್ಲಿವರೆಗೆ ಇದೇ ಇರುತ್ತೆ? ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಸೂತಕ ಪರಿಹರಿಸಲು ಸಿದ್ಧಲಿಂಗ ಏನು ಮಾಡಿದನು? ಹಾಗೆ ರೋಗಿಗಳ ಹಾಗೂ ಪದ್ಯ ಮಾಡುವರ ಜಿದ್ದು ಎಂತಹದ್ದು ಅಂತ ಕೇಳಿದ್ದಾರೆ. ಕಲಾಂ ಅವರು ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳನ್ನು ನಾವು ನಿಮಗೆ ಇಲ್ಲಿ ನೀಡಿದ್ದೇವೆ, ನೀವು ಇಷ್ಟು ಓದಿದರೆ ಸಾಕು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಸಿದ್ಧಲಿಂಗಿ ಏನನ್ನು ಹೇಳುತ್ತಲೇ ಇದ್ದಳು? ಕಲಾಂ ಅವರ ದೃಷ್ಟಿಯಲ್ಲಿ ಕನಸು ಏನಾಗುತ್ತದೆ? ಕನಸು ಯಾವ ರೀತಿ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ದೀರ್ಘ ಇಷ್ಟು ಓದ್ಕೊಂಡ್ರೆ ಈ ಗದ್ಯ ಭಾಗದಲ್ಲಿ ಇಷ್ಟು ಓದ್ಕೊಂಡ್ರೆ ಸಾಕು, ನೀವು ಪಾಸ್ ಆಗ್ತೀರಿ. ಇಷ್ಟು ಓದ್ಕೊಂಡ್ರೆ ಸಾಕು. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ದೀರ್ಘ ಗದ್ಯ ಅಂದರೆ ಕೃಷ್ಣೇಗೌಡರ ಆನೆ ನಾಟಕದಲ್ಲಿ ಬರುವಂಥ ಪ್ರಶ್ನೆಗಳು. ನಾಯಿ ಕಚ್ಚಿದಲ್ಲಿ ಎಂದಾಗ ಜಬ್ಬಾರ್ ಇವರು ಮುರುಶಿನಿಂದ ಏನು ಹೇಳಿದರು? ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕ ಯೋಚಿಸಿದರು. ಹಾಗೆ ಕಾಡಾನೆಗಳ ಹಾವಳಿ ಪ್ರಕಾರ ನೀಡಿದ ಕಾರಣಗಳೇನು? ಹೆಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದನು. ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧ ಅಪ್ಪ ಏನು ತಿಳಿಸಿದ? ಹಾಗೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಬರೆಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳು. ದೀರ್ಘಗದ್ಯದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳು 6 ಪ್ರಶ್ನೆಗಳು ಸಹ ಇವೆ. ಹಾಗೆ ಸಂದರ್ಭಗಳನ್ನು ನೋಡೋಣ. 3 ಅಂಕದ ಸಂದರ್ಭ, 3 ಅಂಕದ ಪ್ರಶ್ನೆಗಳು, ಪಿಕ್ಸ್ ಬೀಳುವಂತಹ ಪ್ರಶ್ನೆಗಳು ಇಲ್ಲಿವೆ. ನೀವು ಇಷ್ಟು ಓದ್ಕೊಂಡ್ರೆ ಸಾಕು, 100% ನೀವು ಇವೇ ಬರ್ತವೆ. ಈಗ ಸಂದರ್ಭ ಸಹಿತ ಸೂಚಿಸಿ.
ಸ್ವಾರಸ್ಯ ಬರೆಯಿರಿ. ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಕಲಿ ಭೀಮನೆ ಪಿಡಿಯುಳ್ಳಗಂಡನು, ಇದು ಯಾರು? ಇಲ್ಲಿ ಸಂದರ್ಭ ನಿಮಗೆ ಕೊಟ್ಟಿದ್ದಾಗ ನೀವು ಆಯ್ಕೆ ಸಂದರ್ಭ ಸ್ವಾರಸ್ಯನ ಬರೀಬೇಕಾಗುತ್ತೆ. ಆಯ್ಕೆಯನ್ನು ಯಾವ ಪದ್ಯ ಅಥವಾ ಯಾವ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ, ಹಾಗೆ ಯಾರು ಬರೆದಿದ್ದಾರೆ ಅಂತ ಕೇಳ್ತಾರೆ. ಈ ಆಯ್ಕೆಯಲ್ಲಿ ಬರೀಬೇಕಾಗುತ್ತೆ. ಸಂದರ್ಭ ಕನಿಷ್ಠ 2 ಎಂದರೆ 3 ಲೈನ್ನ ನೀವು ಬರೀಬೇಕಾಗುತ್ತೆ. ಸ್ವಾರಸ್ಯ ಅಂತ ಬಂದಾಗ 5ರಿಂದ 6 ನೀವು ಲೈನ್ಗಳು ಬರಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ 3 ಅಂಕದ ಸಂದರ್ಭಗಳಿವು. ಈ ರೀತಿ ಬರೆಯೋದ್ರಿಂದ ಅರ್ಧ ಪೇಜ್ ಬರೀಬೇಕಾಗುತ್ತೆ. ಟೈಮ್ ನಿಮಗೂ ಸಹ ಉಳಿಯುತ್ತೆ. ಸರಿಯಾಗಿ ನೀವು ಬರೀಬೇಕು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಜ್ಯೋತಿ ನೀನ್ಯಾರ ಹೋಲುವರ, ಕುಲದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಲ್ಲ, ಒಂದು ಹೂ ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ, ಅವರು ನನ್ನಷ್ಟೇ ಒಳ್ಳೆಯವರು ಡಾಕ್ಟ್ರು, ಏನು ತಪ್ಪು ತಿಳಿಯಬೇಡ. 6ನೇ ಪ್ರಶ್ನೆ, ಸೀತಾ ಅಪಹರಣ ಕಥೆಯದೋಳ್ ಬಯಕೆಯೇ. 7ನೇ ಪ್ರಶ್ನೆ, ನೀ ತಂಪ ನನ್ನ ತವರಿಗೆ. 8ನೇ ಪ್ರಶ್ನೆ, ಕೆಲವೊಬ್ಬರು ಗಳಿಸಿಕೊಂಡು ಕೆಲವರು ಉಂಡು ಜಾರುವವರು, ಮಾತೇ ಮರೆತು ಹೋಗಿದೆ ಕಣೆ, ಈ ಅದೃಷ್ಟ ನಿನಗೂ ಇತ್ತಲ್ಲವೇ. 11ನೇ ಪ್ರಶ್ನೆ, ಡ್ರೈವರನ್ನು ಎತ್ತಲಾಗಿ ಹೋದ ಇಲ್ಲೇ ಇದ್ದಾನಲ್ಲ. 12ನೇ ಪ್ರಶ್ನೆ, ಆನೆ ಬೇಲಿ ದಾಟಿ ಹೋಯಿತು ಸರ್. ಹಾಗೆ ಆನೆ ಸಾಕುವುದು ಎಂದರೆ ಎಲೆಕ್ಷನ್ ನಿಂತ ಹಾಗೆ. ಇಷ್ಟು ಸಂದರ್ಭಗಳಿವು. ಪಿಕ್ಸ್ ಇದರಲ್ಲಿ ಕೇಳುವಂತಹ ಸಂದರ್ಭಗಳಿವು. ನೀವು ಇಷ್ಟು ಓದ್ಕೊಂಡ್ರೆ ಸಾಕು. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆ ಆದಂತಹ 4 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು 100% ಬೀಳ್ತವೆ. ಇಲ್ಲಿ ನೋಡೋಣ. ಇಲ್ಲಿ 4 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ನಗರದ ಯಾತ್ರಿಕ ವಿವರಗಳು ಮುಂಬೈ ಜಾತಕ ಕವಿತೆಯಲ್ಲಿ ಹೇಗೆ ಚಿತ್ರಿಸುವುದಾಗಿದೆ ವಿವರಿಸಿ. ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ವಾಲ್ಪರೈ ಬಂದ ಮಾರ್ಷಲಲ್ಲಿ ಹೇಗೆ ನೆಲೆ ಊರಿದರು ವಿವರಿಸಿ. ವಾಲ್ಪೈರವರ ಬಂದ ಮಾರ್ಷ್ ಅವರು ಅಲ್ಲಿ ಹೇಗೆ ನೆಲೆ ಊರಿದ್ದಾರೆ ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ 4, ಟೆಲಿಫೋನ್ ಲೈನ್ ತಿಪ್ಪಣ್ಣ ಸಾವಿನ ಸಂದರ್ಭವನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಸಂದರ್ಭಗಳು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇವು 4 ಅಂಕದ ಪ್ರಶ್ನೆಗಳು. ಈಗ ಇನ್ನಷ್ಟು ಪ್ರಶ್ನೆಗಳಿದ್ದಾವೆ ಸಹ ನೋಡೋಣ. 5ನೇ ಪ್ರಶ್ನೆ, ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಕಗಲು ಮಠದವರು ಹವನಿಸಿದೇಕೆ. ಹಾಗೆ ಸಿಂಹಬಾಲದ ಕೋತಿಗಳು ಹಾಡು ಹಕ್ಕಿಗಳಾದ ಅನಾನುಕೂಲವನ್ನು ವಿವರಿಸಿರಿ. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. 8ನೇ ಪ್ರಶ್ನೆ ನೋಡೋಣ. ರಾವಣ ಮನ ಪರಿವರ್ತನೆ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ. ಹಾಗೆ 9ನೇ ಪ್ರಶ್ನೆ, ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು. ತನ್ನ ಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗ್ಗೆ ವಿವರಿಸಿ. 11ನೇ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ, ಮುಸುರೆ ಪಾತ್ರೆಗಳು ನೀರು ಪಾಲಾದ ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳು ಯಾವುವು. 12ನೇ ಪ್ರಶ್ನೆ, ದ್ರೌಪದಿ ಅವಮಾನಗಳಾದ 3 ಪ್ರಸಂಗಗಳನ್ನು ಯಾವುವು. ಹಾಗೆ 13ನೇ ಪ್ರಶ್ನೆ, ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ. ವೆರಿ ಇಂಪಾರ್ಟೆಂಟ್. ಹಾಗೆ 14ನೇ ಪ್ರಶ್ನೆ, ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮೂರ್ತರ್ಯ ಮಾಡಲು ಕಾರಣವೇನು ವಿವರಿಸಿ ಅಂತ ಕೇಳಿದ್ವಿ. ಇಷ್ಟು ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 4 ಅಂಕದ ಪ್ರಶ್ನೆಗಳಿವು.
ಸರಿಯಾಗಿ ನೋಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಅಂತ 4 ಅಂಕದ ಪ್ರಶ್ನೆಗಳು, ಸಂದರ್ಭಗಳು, ಬಿಟ್ಟ ಸ್ಥಳ, ಒಂದು ವಾಕ್ಯಗಳನ್ನ ಇಷ್ಟು ನೋಡ್ಕೊಂಡ್ರೆ ಸಾಕು. ನೀವು ಈ ವಿಡಿಯೋನ ಎಲ್ಲರಿಗೂ ಕೊನೆ ತನಕ ನೋಡಿ. ಹಾಗೆ ಪ್ರಶ್ನೆಗಳನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಿವೆ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಸಿಗೋಣ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು.